ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಲ್ರೆಡಿ ನಾವು ನೋಡಿದ್ವಿ ಲೆವೆಲ್ಸ್ ಕ್ರಿಯೇಷನ್ ಬಗ್ಗೆ, ಹೇಗೆ ಇಂಟ್ರೊಡಕ್ಷನ್ಸು, ರವೆ ಕ್ರಿಯೇಷನ್ಸು, ಗ್ರಿಡ್ಸು ಇದೆಲ್ಲದ್ರ ಬಗ್ಗೆ ನೋಡಿದ್ವಿ. ಅದ್ರ ನೆಕ್ಸ್ಟು ನಾವು ಸ್ಟಾರ್ಟ್ ಮಾಡೋದು ವಾಲ್ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಏನು ಟೈಪ್ಸ್ ಇದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಲೆವೆಲ್ಸ್ ಹೇಗೆ ಕ್ರಿಯೇಟ್ ಮಾಡ್ಕೋತೀವಿ, ಏನು ಕ್ರಿಯೇಟ್ ಮಾಡ್ಕೋತೀವಿ. ಸೊ ನಾವು ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಮಾಡುವಾಗ ಗ್ರೌಂಡ್ ಫ್ಲೋರಿಂದ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಲೆವೆಲ್ 1. ಸೊ ಲೆವೆಲ್ 1ಅಲ್ಲಿದ್ದೀನಿ. ಸೊ ನೀವು ನೋಡಬೇಕಂದ್ರೆ ಲೆವೆಲ್ಸ್ ಯಾವುದಾದ್ರೂ ಒಂದು ಎಲಿವೇಶನ್ ಸೆಲೆಕ್ಟ್ ಮಾಡಿ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಇದೆ. ಸೊ ನಾವು ಯೂನಿಟ್ಸು ಡೆಸಿಮಲಲ್ಲಿದೆ, ನೀವು ಚೇಂಜ್ ಮಾಡಬೇಕಂದ್ರೆ UN ಪ್ರೆಸ್ ಮಾಡಿ. ಸೊ ಮಿಲಿಮೀಟರ್ ಇದೆ, ಸೊ ನಾನು ಮಿಲಿಮೀಟರಿಂದ ಫೀಟ್ ಆ್ಯಂಡ್ ಫ್ರಿಕ್ಷನಲ್ ಇಂಚಸ್ಗೆ ಚೇಂಜ್ ಮಾಡ್ಕೋತೀನಿ. ಓಕೆ, ಅಪ್ಲೈ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಲೆವೆಲ್ 2 ಚೇಂಜಸ್. ಸೊ ವಾಲ್ ಹೈಟು ನಮಗೆ ಸ್ಟ್ಯಾಂಡರ್ಡ್ 10 ಫೀಟ್. ಸೊ 10 ಫೀಟ್ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ನಾವೀಗ ಕ್ರಿಯೇಷನ್ಸ್ಗೆ ಹೋಗ್ಬೇಕಂದ್ರೆ ಲೆವೆಲ್ 1 ಹೋಗಿ ಇಲ್ಲಿ ನಾವು ವಾಲ್ನ ಕ್ರಿಯೇಟ್ ಮಾಡ್ತೀವಿ. ಸೊ ವಾಲ್ಗೆ ಕ್ರಿಯೇಟ್ ಮಾಡೋದಕ್ಕೆ ನಾವು ವಾಲ್ ಎಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ ಅಂತಂದರೆ ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ವಾಲ್ ಅಂತ ನೋಡ್ತೀರಾ ಇಲ್ಲಿ. ಸೊ ಯಾರೋ ಏನಿದೆ ಆರೋ ಕ್ಲಿಕ್ ಮಾಡಿದ್ರೆ ನಮ್ಗೆ ಇನ್ನೂ ವಾಲ್ ಟೈಪ್ಸು ಗೊತ್ತಾಗುತ್ತೆ ಯಾವುದೆಲ್ಲ ಇದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ವಾಲ್ ಆರ್ಕಿಟೆಕ್ಚರಲ್, ವಾಲ್ ಸ್ಟ್ರಕ್ಚರಲ್, ವಾಲ್ ಬೈ ಫೇಸ್. ನಾವು ವಾಲ್ ಸ್ಟ್ರಕ್ಚರಲ್ ಟೆಂಪ್ಲೇಟ್ ಯೂಸ್ ಮಾಡ್ತಾ ಇರಬೇಕಾದ್ರೆ ನಾವು ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ನಾವು ಇವಾಗ ಆರ್ಕಿಟೆಕ್ಚರಲ್ ಯೂಸ್ ಮಾಡ್ತಿರೋದ್ರಿಂದ ಆರ್ಕಿಟೆಕ್ಚರಲ್ಲಿ ಯೂಸ್ ಮಾಡ್ತೀವಿ. ಆರ್ಕಿಟೆಕ್ಚರಲ್ಲೇ ವಾಲ್ ಬೈ ಫೇಸ್ ನಾವು ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನೀವು ಇಲ್ಲಿ ನೋಡ್ಬೋದು ಮಾಸಿಂಗ್ ಆ್ಯಂಡ್ ಸೈಟಿಂಗ್ ಅಂತ ಇನ್ನೊಂದು ಕ್ರಿಯೇಷನ್ಸ್ ಇದೆ. ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ವಾಲ್ ಬೈ ಫೇಸ್ನ ಯೂಸ್ ಮಾಡ್ತೀವಿ. ಇಲ್ಲೂ ಇದೆ ವಾಲ್ ಬೈ ಫೇಸ್, ಇಲ್ಲಾದರೂ ಯೂಸ್ ಮಾಡ್ಬೋದು. ಅಥವಾ ನೀವು ಆರ್ಕಿಟೆಕ್ಚರಲ್ಲಿ ವಾಲಲ್ಲಿ ವಾಲ್ ಬೈ ಫೇಸ್ ಇಲ್ಲೂ ನೀವು ನೋಡ್ಬೋದು. ಸೇಮ್ ಟೂಲೇ ಎರಡು ಕಡೆನೂ ಇದೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಕನ್ಸೆಪ್ಷನಲ್ ಮಾಸ್ಕ್ಗಳನ್ನ ಕ್ರಿಯೇಟ್ ಮಾಡುವಾಗ ನೀವು ಇದನ್ನು ವಾಲ್ ಬೈ ಫೇಸ್ನ ಯೂಸ್ ಮಾಡ್ತೀರಾ. ವಾಲ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತೀನಿ. ವಾಲ್ ಆರ್ಕಿಟೆಕ್ಚರ್ಗೆ ಶಾರ್ಟ್ಕಟ್ ಕೀ ಬಂದು WA. ಸೊ ನೀವು ಆಟೋಕ್ಯಾಡಲ್ಲಿ ಶಾರ್ಟ್ಕಟ್ ಕೀ ಯೂಸ್ ಮಾಡಿದ್ಮೇಲೆ ಎಂಟರ್ ಮಾಡಬೇಕು. ಆದರೆ ರಿವಿಟಲ್ಲಿ ಹಾಗೇನಿಲ್ಲ. ನೀವು ಅಲ್ಲಿ WA ಅಂತ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಕಮಾಂಡು ಆ್ಯಕ್ಟಿವೇಟ್ ಆಗುತ್ತೆ. ನೋಡ್ಬೋದು ಕಸರ್ ಇತ್ತು, ಈಗ ಪ್ಲಸ್ ಸಿಂಬಲ್ಗೆ ಚೇಂಜ್ ಆಗಿದೆ. ಸೊ ನಿಮ್ಗೆ ಇವಾಗ ಕಮಾಂಡು ಆ್ಯಕ್ಟಿವೇಟ್ ಆಗಿದೆ ಅನ್ನೋದು ಸಿಂಬಲ್ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಮಾಡಿಫೈಯಿಂಗ್ ಟೂಲ್ ಬಾರ್ಸ್ ಓಪನ್ ಆಗಿದೆ. ವಾಲ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಾದಂಥ ಮಾಡಿಫೈಯಿಂಗ್ ಟೂಲ್ಸ್ ಓಪನ್ ಆಗಿದೆ. ಸೊ ಅದ್ರ ಪ್ರಾಪರ್ಟೀಸ್ನ ಕ್ರಿಯೇಷನ್ಸ್ದು ಮಾಡಿಫೈಯಿಂಗ್ ಟೂಲ್ ಪ್ಯಾನಲ್ ಓಪನ್ ಆಗಿದೆ. ನಾವು ಏನು ಕಮಾಂಡ್ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ವಿ ಅದ್ರ ಕಂಪ್ಲೀಟ್ ಪ್ರಾಪರ್ಟಿ ಟೇಬಲಲ್ಲಿ ಅಪ್ಡೇಟ್ ಆಗಿರುತ್ತೆ. ಓಕೆ, ರಿವಿಟಲ್ಲಿ ವಾಲಲ್ಲೂ 3 ಟೈಪ್ಸ್ ಆಫ್ ವಾಲ್ ಇದೆ. ಯಾವುದೆಲ್ಲ ಇದೆ ಅಂತ ನೋಡೋಣ. ಯಾರೋ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಬೇಸಿಕ್ ವಾಲ್. ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಸಿಕ್ ವಾಲ್ಸ್ ಇದೆ. ಅದಾದಮೇಲೆ ಕರ್ಟೈನ್ ವಾಲ್ ಕ್ರಿಯೇಷನ್. ಕರ್ಟೈನ್ ವಾಲ್ಸ್ ಅಂತಂದರೆ ಗ್ಲಾಸ್ ಇರೋವಂಥ ಗ್ಲಾಸ್ ವಾಲ್ಸ್ನ ಕ್ರಿಯೇಟ್ ಮಾಡೋವಂಥದ್ದು ಕರ್ಟೈನ್ ವಾಲ್. ಸ್ಟ್ಯಾಕ್ಡ್ ವಾಲ್ ಅಂತಂದರೆ ಫೂಟಿಂಗ್ ಕ್ರಿಯೇಷನ್ಸ್ಗೆ ಬೇಕಾದಂಥ ವಾಲ್ ಸ್ಟ್ರಕ್ಚರು ಸ್ಟ್ಯಾಕ್ಡ್ ವಾಲ್ಸ್. ಇದು 3 ಟೈಪ್ಸು ನಮಗೆ ವಾಲ್ ಆರ್ಕಿಟೆಕ್ಚರಲ್ಲಿ ಕ್ರಿಯೇಟ್ ಮಾಡೋಂಥ ವಾಲ್ಸು. ಸೊ ಫಸ್ಟ್ ಒನ್ ಬೇಸಿಕ್ ವಾಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಬೇಸಿಕ್ ವಾಲಲ್ಲೂ ಎಕ್ಸ್ಟೀರಿಯರ್ ಕ್ರಿಯೇಷನ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ವಾಲ್ಸ್ ಇದೆ. ಇಂಟೀರಿಯರ್ ನಾರ್ಮಲ್ ಬೇಸಿಕ್ ವಾಲ್ಸ್ ಅಂದರೆ ನಾರ್ಮಲ್ ಕಾಂಕ್ರೀಟ್ ಅಥವಾ ಬರೀ ಬ್ರಿಕ್ ಯೂಸ್ ಮಾಡಿರೋಂಥ ವಾಲ್, ಡಿಫಾಲ್ಟಾಗಿರೋಂಥ ವಾಲ್ಸ್ಗಳಿದೆಯಲ್ಲ. ಸೊ ನೀವು ಇದನ್ನು ಯೂಸ್ ಮಾಡಿ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು, ಅಥವಾ ನೀವೇ ಓನಾಗಿ ಕೂಡ ವಾಲ್ನ ಕ್ರಿಯೇಟ್ ಮಾಡ್ಬೋದು. ಹೇಗೆ ಕ್ರಿಯೇಟ್ ಮಾಡೋಂಥ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಹೇಗೆ ವಾಲ್ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒನ್ ಎಕ್ಸ್ಟೀರಿಯರ್ ಬ್ರಿಕ್ MTL ಅಂತಂದರೆ ಮೆಟಲ್ ಸ್ಟಡ್. ಎಕ್ಸ್ಟೀರಿಯರಲ್ಲಿ ನಾವು ಯೂಸ್ ಮಾಡೋಂಥ ಮೆಟಲ್ ಸ್ಟಡ್ದು ವಾಲ್ ಕ್ರಿಯೇಷನ್. ಸೊ ನೀವು ಇದಾದರೂ ಯೂಸ್ ಮಾಡ್ಬೋದು, ಅಥವಾ ಜನರಿಕ್ ಬೇಸಿಕ್ ಕ್ರಿಯೇಷನ್ಸ್ ಆದರೂ ಯೂಸ್ ಮಾಡ್ಬೋದು. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ವರ್ಕ್ ಸ್ಪೇಸಲ್ಲಿ ಬಂದರೆ ನೀವು ನೋಡ್ಬೋದು, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಡೈರೆಕ್ಟಾಗಿ ವಾಲು ಕ್ರಿಯೇಟ್ ಆಗುತ್ತೆ. ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟಕ್ಕೆ ಈ ಕಸರ್ ಮೂವ್ ಮಾಡಿ ಲೆಂತ್ ಕೊಡ್ಬೋದು, ಅಥವಾ ಡೈರೆಕ್ಟ್ ಕೀಬೋರ್ಡಲ್ಲಿ ನೀವು 10 ಫೀಟ್ ಡಿಸ್ಟೆನ್ಸ್ ಬೇಕು ಅಥವಾ 20 ಫೀಟ್ ಬೇಕು ಅಂದರೆ 20 ಫೀಟ್ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ 20 ಫೀಟ್ಗೆ ವಾಲು ಕ್ರಿಯೇಟ್ ಆಗುತ್ತೆ. ಸೊ ನಾವು ಇದರಲ್ಲಿ ಆರ್ಥೋ ಆ ಥರ ಏನು ಆನ್ಗಿಲ್ಲ. ಸೊ ನೀವೇ ಕಸರ್ನ ಮೌಸಲ್ಲಿ ಡೈರೆಕ್ಷನ್ ಕೊಟ್ಟು ನಾವು ಲೆಂತ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ನಾನು ಆ ಕಡೆ 20 ಫೀಟ್ ಕೊಟ್ಟಿದ್ದೀನಿ. ಇನ್ನು ಡೌನ್ವರ್ಡ್ ಡೈರೆಕ್ಷನ್ಗೆ ಅಗೇನ್ 20 ಫೀಟ್ ಎಂಟು. ಸೊ ಈ ಸೈಡ್ ಕೂಡ 20 ಫೀಟ್ ಎಂಟು. ನೀವು ಪ್ರಾಪರಾಗಿ ಏನಾದರೂ ಡೈರೆಕ್ಷನ್ ಕೊಟ್ಟಿಲ್ಲ, ಈ ಥರ ಡೈರೆಕ್ಷನ್ ಕೊಟ್ಟಿರ, ಈ ಡೈರೆಕ್ಷನ್ ಕೊಟ್ಟು ನೀವು 20 ಫೀಟ್ ಕೊಟ್ಟಿದ್ರೆ ಆ ಡೈರೆಕ್ಷನಲ್ಲೇ ವಾಲು 20 ಫೀಟ್ ತೊಗೊಳುತ್ತೆ. ಸೊ ನೀವು ಪ್ರಾಪರ್ ಡೈರೆಕ್ಷನ್ ಕೊಟ್ಟು ಅನ್ನು ಮಾಡ್ಕೊಡ್ತೀನಿ, Ctrl+Z. ಸೊ ವಾಲ್ ಆ್ಯಕ್ಟಿವೇಟ್ ಆಗಿ ಸೊ 20 ಫೀಟ್ ಕ್ರಿಯೇಟ್ ಮಾಡಿ ವಾಲ್ ಯೂಸ್ ಮಾಡಿ ಒಂದು ಬೇಸಿಕ್ ರೂಮ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ಹೀಗೆ ವಾಲಲ್ಲಿ ಕ್ರಿಯೇಟ್ ಮಾಡೋದು. ನೀವು ಇಲ್ಲಿ ನೋಡ್ತಿರ್ಬೋದು ಲೇಯರ್ಸ್ಗಳು ಕಾಣಿಸ್ತಿದೆ. ಯಾವುದೆಲ್ಲ ಲೇಯರ್ಸ್ ಇದೆ ಅಂತ ನೋಡೋಣ.
ಓಕೆ, ಅದು ನಮಗೆ ಮೇನ್ ಇಂಪಾರ್ಟೆಂಟ್. ಲೇಯರ್ಸ್ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟು ಕ್ರಿಯೇಟ್ ಮಾಡುವಾಗ ಏನು ಮಿಸ್ಟೇಕ್ಸ್ ಆಗುತ್ತೆ ಅನ್ನೋದು ಡೀಟೇಲ್ಸಿಂಗ್ ಗೊತ್ತಾಗಲ್ಲ. ಸೊ ನೋಡೋಣ, ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ಗೆ ಹೋದರೆ ನೀವು ಇಲ್ಲಿ ನೋಡ್ಬೋದು ಸ್ಟ್ರಕ್ಚರಲ್ ಎಡಿಟ್ ಅಂತ ಇದೆ. ಅಲ್ಲಿ ಹೋದರೆ ನಿಮಗೆ ಕಂಪ್ಲೀಟ್ ಲೇಯರ್ಸ್ ಯಾವುದೆಲ್ಲ ಇದೆ, ಎಕ್ಸ್ಟೀರಿಯರ್ ಬ್ರಿಕ್ ಮೆಟಲ್ ಸ್ಟಡ್ ಅಂದರೆ ಯಾವುದು ಅನ್ನೋ ಡೀಟೇಲ್ಸು, ಕಂಪ್ಲೀಟ್ ಲೇಯರ್ ಡೀಟೇಲ್ಸು ನೀವು ಇಲ್ಲಿ ನೋಡ್ಬೋದು. ಸೊ ಪ್ರಿವ್ಯೂ ಕೂಡ ಇರುತ್ತೆ. ನೀವು ಪ್ರಿವ್ಯೂ ಹೈಡ್ ಆಗಿದ್ರೆ ಇಲ್ಲಿ ನೋಡ್ಬೋದು ಪ್ರಿವ್ಯೂ ಅನ್ನೋ ಆಪ್ಷನ್ಸ್ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಾಲ್ ಪ್ರಿವ್ಯೂ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ಇದು ಟಾಪ್ ವ್ಯೂ ಇಂದ ಇದೆ. ನೀವು ಸೆಕ್ಷನ್ ವ್ಯೂಸ್ ನೋಡ್ತೀರಂದರೆ ಅದು ಕೂಡ ಇದೆ ನೋಡಿ. ಸೈಡ್ ವ್ಯೂ ನೋಡ್ತೀರಂದರೆ ಅದು ಕೂಡ ಇರುತ್ತೆ. ನೀವು ಯಾವುದನ್ನಾದರೂ ಸೆಟ್ ಮಾಡ್ಕೋಬೋದು ವ್ಯೂಸ್ ಟೇಬಲಲ್ಲಿ. ಸೊ ಮಾಡಿಫೈಯಿಂಗ್ ಟೈಪ್ಸ್ ಆಫ್ ನಾನು ಟಾಪ್ ವ್ಯೂ ಸೆಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇದು ಎಕ್ಸ್ಟೀರಿಯರ್ ಸೈಡ್ ವ್ಯೂಸ್, ಇದು ಇಂಟೀರಿಯರ್ ಸೈಡ್. ಇಂಟೀರಿಯರಲ್ಲಿ ಫಿನಿಶಿಂಗಲ್ಲಿ ಜಿಪ್ಸಮ್ ವಾಲ್ ಬರುತ್ತೆ, ಎಕ್ಸ್ಟೀರಿಯರ್ ಫಿನಿಶಿಂಗಲ್ಲಿ ಕಾಂಕ್ರೀಟ್ ಮೆಷಿನರಿ ಯೂನಿಟ್ ಬರುತ್ತೆ. ಇದಕ್ಕೆ ಯಾಕೆ ಎಕ್ಸ್ಟೀರಿಯರ್ ಮೆಟಲ್ ಸ್ಟಡ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಾವು ಸ್ಟ್ರಕ್ಚರ್ ಅನ್ನೋ ಇದರಲ್ಲಿ ಮೆಟಲ್ ಸ್ಟಡ್ ಲೇಯರ್ ಯೂಸ್ ಆಗಿರುತ್ತೆ. ಅದಕ್ಕೆ ನಾವು ಎಕ್ಸ್ಟೀರಿಯರ್ ಬ್ಲಾಕ್ ಮೆಟಲ್ ಸ್ಟಡ್ ಲೇಯರ್ ಅಂತ ನೇಮಿಂಗ್ ಕೊಟ್ಟಿರ್ತಾರೆ. ಓಕೆ, ಇದರಲ್ಲಿ ವಾಲ್ ಯಾವುದೆಲ್ಲ ಲೇಯರ್ಸ್ ಇದೆ ಅಂತಂದರೆ ಕಾಂಕ್ರೀಟ್ ಮೆಷಿನರಿ ಯೂನಿಟ್ ಇದೆ. ಇದು ಕಾಂಕ್ರೀಟ್ ಮೆಷಿನರಿ ಯೂನಿಟು, ಥರ್ಮಲ್ ಹೇರ್ ಲೇಯರು, ಅದು ನಮಗೆ ವಿಸಿಬಲ್ ಆಗಲ್ಲ, ಬರೀ ಪಾಯಿಂಟ್ ಥಿಕ್ನೆಸ್ಸಲ್ಲಿ ಇರುತ್ತೆ. ಸೊ ನೋಡಿ ಇಲ್ಲಿ ಸ್ಮಾಲ್ ಥಿಕ್ನೆಸ್ಸಲ್ಲಿದೆ. ಮೆಮ್ಬ್ರೇನ್ ಲೇಯರು ನಮಗೆ ಕಾಣಿಸೋದಿಲ್ಲ, ಬಟ್ ಅದು ಕೂಡ ಏರ್ ಇನ್ಫ್ಲಮೆಂಟೇಷನ್ ಬ್ಯಾರಿಯರ್ ಆಗಿ ವರ್ಕ್ ಆಗ್ತಿರುತ್ತೆ. ಆ ಲೇಯರ್ ಕೂಡ ಇರುತ್ತೆ. ಸಬ್ಸ್ಟ್ರೇಟ್ ಪ್ಲೇವುಡ್ ಮತ್ತು ಶೀಟಿಂಗ್ ಇರುತ್ತೆ. ಇದು ಏನು ಕಾಣಿಸ್ತದೆ ಇದು ಪ್ಲೇವುಡ್ ಮತ್ತು ಶೀಟಿಂಗ್ ಆಗಿರುತ್ತೆ. ಸೊ ನೀವು ಸ್ಟ್ರಕ್ಚರಲ್ಲಿ ಮೆಟಲ್ ಸ್ಟಡ್, ಇದು ನಮಗೆ ಮೆಟಲ್ ಸ್ಟಡ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ಮೆಂಬ್ರೇನ್ ಲೇಯರ್ ಕೂಡ ಇರಲ್ಲ. ಸೊ ಫಿನಿಶಲ್ಲಿ ಇದು ವಾಲ್ ಜಿಪ್ಸಮ್ ಬೋರ್ಡ್ ಆಗಿರುತ್ತೆ. ಸೊ ಇದಿಷ್ಟು ನಾವು ಎಕ್ಸ್ಟೀರಿಯರ್ ವಾಲಲ್ಲಿ ಯೂಸ್ ಮಾಡೋವಂಥ ವಾಲ್ ಲೇಯರ್ಸ್. ಓಕೆ, ನಾವು ಬೇಸಿಕಲಿ ಜನರಿಕ್ ವಾಲ್ ತೊಗೊಂಡ್ರೆ ಅದರಲ್ಲಿ ಯಾವುದೇ ಲೇಯರ್ಸ್ ಇರಲ್ಲ, ಓನ್ಲಿ ಕಾಂಕ್ರೀಟ್ ಸ್ಟ್ರಕ್ಚರಲ್ ಲೇಯರ್ಸ್ ಒಂದೇ ಇರುತ್ತೆ. ಸೊ ನೋಡೋಣ ಎಕ್ಸಾಂಪಲ್ಸ್. ಓಕೆ, ಅಪ್ಲೈನ್. ಓಕೆ, ಸೊ ಇದು ನೀವು ಇಲ್ಲಿ ನೋಡ್ಬೋದು ಲೇಯರ್ಸ್ ವಿಸಿಬಲ್ ಆಗ್ತಿದೆ. ಸಮ್ಟೈಮ್ಸ್ ಲೇಯರ್ಸ್ ವಿಸಿಬಲ್ ಆಗ್ತಿರಲ್ಲ, ಬರೀ ಪ್ಲೈನ್ ಕಾಣಿಸ್ತಾ ಇರುತ್ತೆ. ಆವಾಗ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂದರೆ ನೀವು ಈ ವ್ಯೂಸಲ್ಲಿ ನೋಡ್ಬೋದು ಡೀಟೇಲ್ ಲೆವೆಲ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೀವು ಕೋರಲ್ ಸೆಟ್ ಆಗಿರುತ್ತೆ. ಸೊ ನೀವೇನಾದರೂ ಫೈನ್ ಡೀಟೇಲಿಂಗ್ ನೋಡಬೇಕು ಲೇಯರ್ಸ್ನು ವಾಲ್ ಇಲ್ಲಿ ಈ ಲೆವೆಲಲ್ಲೂ ಕೂಡ ನೀವು ಡೀಟೇಲಿಂಗ್ ಲೇಯರ್ಸ್ ನೋಡಬೇಕು ಅಂತಂದರೆ ಫೈನ್ಗೆ ಸೆಟ್ ಮಾಡಬೇಕು. ಫೈನ್ ಸೆಟ್ ಮಾಡಿದಾಗ ಅಷ್ಟೇ ನಮಗೆ ಲೇಯರ್ಸು ವಿಸಿಬಲ್ ಆಗುತ್ತೆ. ಇಲ್ಲಾಂದರೆ ಈ ಫೈನ್ ಸ್ಟ್ರಕ್ಚರಲ್ಲಿ ಕೋರ್ ಸೆಟ್ ಮಾಡಿದ್ರೆ ನಮ್ಗೆ ಯಾವುದೇ ಲೇಯರ್ಸ್ ವಿಸಿಬಲ್ ಆಗಲ್ಲ, ವಾಲ್ ಥಿಕ್ನೆಸ್ ಮಾತ್ರ ವಿಸಿಬಲ್ ಆಗ್ತಾ ಇರುತ್ತೆ. ಓಕೆ, ಹೀಗೆ ನೀವು ವಾಲ್ನ ಕ್ರಿಯೇಟ್ ಮಾಡೋದು. ಸೊ ನಾನು ಲೇಯರ್ಸ್ ತೋರಿಸ್ಬೇಕಾಗಿರೋದ್ರಿಂದ ಫೈನ್ಗೆ ಸೆಟ್ ಮಾಡ್ಕೋತೀನಿ ನೋಡಿ. ಈಗ ಅಷ್ಟು ಲೇಯರ್ಸು ವಿಸಿಬಲ್ ಆಗ್ತದೆ. ಸೊ ಇದು ಎಕ್ಸ್ಟೀರಿಯರ್ ಲೇಯರ್ ಆದರೆ ಅಗೇನ್ ವಾಲ್ ಸೆಲೆಕ್ಟ್ ಮಾಡ್ತೀನಿ, WA. ಸೊ ನೆಕ್ಸ್ಟ್ ಒನ್ನು ಎಕ್ಸ್ಟೀರಿಯರ್ ಬ್ರಿಕ್ CMU ಅಂದರೆ ಕಾಂಕ್ರೀಟ್ ಮೆಷಿನರಿ ಯೂನಿಟ್. ಸೊ ಸ್ಟ್ರಕ್ಚರಲ್ಲಿ ನಮ್ಗೆ ಕಾಂಕ್ರೀಟ್ ಮೆಷಿನರಿ ಕ್ರಿಯೇಷನ್ಸ್ ಇರುತ್ತೆ. ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ಸಲ್ಲಿ ಯಾವ ಟೈಪ್ ಆಫ್ ವಾಲ್ ಯೂಸ್ ಮಾಡ್ತಿರೋದ ಅಂತ ನೋಡಿ ನೀವು ಎಕ್ಸ್ಟೀರಿಯರಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಟ್ರ್ಯಾಕ್ ನೋಡಿ, ಇದಿಷ್ಟು ಟೈಪ್ಸ್ ಇದೆ. ನೀವು ನೋಡಬೇಕಂದ್ರೆ ಲೇಯರ್ಸ್ನ ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ಗೆ ಹೋದರೆ ಸ್ಟ್ರಕ್ಚರಲ್ ಎಡಿಟ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಸ್ಟ್ರಕ್ಚರಲ್ಲಿ ಕಾಂಕ್ರೀಟ್ ಮೆಷಿನರಿ ಯೂನಿಟ್ ಇದೆ, ಅದಕ್ಕೆ ಅದರ ನೇಮಿಂಗ್ ಏನು ಬಂದಿದೆ ಎಕ್ಸ್ಟೀರಿಯರ್ ಬ್ರಿಕ್ ಆನ್ CMU ಕಾಂಕ್ರೀಟ್ ಮೆಷಿನರಿ ಯೂನಿಟ್. ಓಕೆ, ಸೇಮ್ ಮತ್ತು ಅದೇ ಬ್ರಿಕ್ ಫಿನಿಶಿಂಗಲ್ಲಿ ಬ್ರಿಕ್ ಕಾಮನ್ ಇದೆ, ಇಂಟೀರಿಯರ್ ಫಿನಿಶಿಂಗಲ್ಲಿ ಜಿಪ್ಸಮ್ ವಾಲ್ ಬೋರ್ಡ್ ಇದೆ, ಸ್ಟ್ರಕ್ಚರು ಮೆಟಲ್ ಫರ್ನಿಂಗ್, ಡ್ಯಾಮ್ ಪ್ರೂಫಿಂಗ್, ಸೊ ರಿಜಿಡ್ ಇನ್ಸುಲೇಷನ್ಸ್. ಇದಿಷ್ಟು ಕಾಂಕ್ರೀಟ್ ಮೆಷಿನರಿ ಯೂನಿಟಲ್ಲಿ ಬರುವಂಥ ಲೇಯರ್ಸ್. ಓಕೆ, ಅಪ್ಲೈ ಆ್ಯಂಡ್ ಓಕೆ. ಇನ್ನೊಂದು ವಾಲ್ ಟೈಪ್ನ ನೋಡೋಣ. ಅದು ಬಂದು EIFS ಅಂದರೆ ಎಕ್ಸ್ಟೀರಿಯರ್ ಇನ್ಸುಲೇಟೆಡ್ ಫಿನಿಶ್ ಸಿಸ್ಟಮ್ ಅಂತ. ಸೊ ಈ ಟೈಪ್ ವಾಲ್ ಹೇಗಿದೆ ಅಂತ ನೋಡೋಣ. ಇದ್ರ ಥಿಕ್ನೆಸ್ ಇನ್ನೂ ಕಡಿಮೆ ಇದೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಹೀಗೆ ಡಿಫ್ರೆಂಟ್ ಟೈಪ್ಸ್ ಇದೆ, ನೀವು ಅದನ್ನಾದರೂ ಯೂಸ್ ಮಾಡ್ಬೋದು. ಅಥವಾ ಬೇಸಿಕ್ಸ್ ಜನರಿಕ್ ಇದೆ ಕೂಡ, ಮೆಷಿನರಿ ಸ್ಟ್ರಕ್ಚರ್ 200 mm. ಸೊ ನೀವು ಯಾವುದಾದ್ರೂ ಬೇಸಿಕ್ ವಾಲ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ನೋಡಿ, ಇದರಲ್ಲಿ ಯಾವುದೇ ಲೇಯರ್ಸ್ ಇಲ್ಲ, ಕಾಂಕ್ರೀಟ್ ಇರುತ್ತೆ ಅಷ್ಟೇ. ಸೊ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್, ಸ್ಟ್ರಕ್ಚರಲ್ ಎಡಿಟ್. ನೋಡಿ, ಸ್ಟ್ರಕ್ಚರ್ ಯಾವುದೇ ಕಾಂಕ್ರೀಟ್ ಬಿಟ್ಟು ಇನ್ಯಾವುದೇ ಮೆಟೀರಿಯಲ್ ಇಲ್ಲ. ಸೊ ಇದು ಜನರಿಕ್ ವಾಲ್ ಅಂತ ಹೇಳ್ತೀವಿ ಇದನ್ನು. ಅಪ್ಲೈ ಆ್ಯಂಡ್ ಓಕೆ. ಇಂಟೀರಿಯರ್ ಪಾರ್ಟಿಷನ್ ವಾಲ್, ಡಿಫ್ರೆಂಟ್ ಥಿಕ್ನೆಸ್ ಇರೋಂಥ ವಾಲ್ಸ್ ಇದೆ, ನೀವು ಯಾವುದಾದ್ರೂ ಬೇಕಂದ್ರೆ ಯೂಸ್ ಮಾಡ್ಬೋದು. ಇಂಟೀರಿಯರ್ ಸೆಲೆಕ್ಟ್ ಡ್ರ್ಯಾಗ್. ನೋಡಿ, ಇಂಟೀರಿಯರ್ ಲೇಯರು. ಸೊ ಇದರಲ್ಲಿ ಫಿನಿಶಿಂಗಲ್ಲಿ ಜಿಪ್ಸಮ್ ವಾಲ್ ಬೋರ್ಡ್ ಇದೆ, ಸ್ಟ್ರಕ್ಚರಲ್ಲಿ ಮೆಟಲ್ ಸ್ಟಡ್ ಲೇಯರ್ ಇದೆ, ಜಿಪ್ಸಮ್ ವಾಲ್ ಬೋರ್ಡ್. ಸೊ ಇಷ್ಟು ಲೇಯರ್ಸು ಇಂಟೀರಿಯರಲ್ಲಿ ನೋಡ್ಬೋದು. ಓಕೆ, ಅಪ್ಲೈ ಆ್ಯಂಡ್ ಓಕೆ.
ರಿವಿಟಲ್ಲಿ ನಾವು 2D ಕ್ರಿಯೇಟ್ ಮಾಡಿದ ತಕ್ಷಣ 3D ಆಗಿ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಹೇಗೆ ನೋಡೋದು 3Dನ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ವ್ಯೂಸಲ್ಲಿ ಹೋಗಿ 3D ವ್ಯೂಸ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಡಿಫಾಲ್ಟ್ 3D ವ್ಯೂನ ಸೆಲೆಕ್ಟ್ ಮಾಡಿದ ತಕ್ಷಣ 3D ವ್ಯೂಗೆ ಬರುತ್ತೆ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ 2Dಗೆ ಹೋಗಬೇಕು ಅಥವಾ ಪ್ಲಾನ್ ವ್ಯೂಗೆ ಹೋಗಬೇಕು ಅಂದರೆ ಲೆವೆಲ್ 1ನ ಸೆಲೆಕ್ಟ್ ಮಾಡಬೇಕು. ಆಗ ನಮಗೆ ಮತ್ತೆ ಪ್ಲಾನಿಂಗಿಗೆ ಬರುತ್ತೆ. ನೀವು ಮತ್ತೆ 3D ನೋಡಬೇಕು ಅಂದರೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರಲ್ಲೂ ನೀವು ನೋಡ್ಬೋದು, ಡಿಫಾಲ್ಟ್ 3D ವ್ಯೂ ಅನ್ನೋ ಆಪ್ಷನ್ಸ್ ಇದೆ. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಹೈಡ್ ಆಯಿತು. ಸೊ ಆ್ಯಡ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರು ಅಗೇನ್ 3D ವ್ಯೂಗೆ ಬರುತ್ತೆ. ವ್ಯೂಸ್ನ ಸೆಟ್ ಮಾಡಬೇಕು. ಆಟೋಕ್ಯಾಡಲ್ಲಿ ನೋಡ್ತೀವಲ್ಲ ವಿಜುವಲ್ ಸ್ಟೈಲ್ಸ್ ಏನಿದೆ, ರಿವಿಟಲ್ಲೂ ಕೂಡ ವಿಜುವಲ್ ಸ್ಟೈಲ್ಸ್ ಇದೆ. ವಿಜುವಲ್ ಸ್ಟೈಲ್ಸ್ ಬಂದು ವ್ಯೂ ಟ್ಯಾಬಲ್ಲಿ ಇಲ್ಲಿ ನೋಡ್ಬೋದು, ಗ್ರಾಫಿಕ್ ವಿಜುವಲ್ ಸ್ಟೈಲ್ಸ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸು, ವೈರ್ ಫ್ರೇಮ್ಸು, ಹಿಡನ್ ಲೈನು, ಶೇಡೆಡ್ಡು, ಕನ್ಸಿಸ್ಟೆನ್ಸ್ ಕಲರು, ರಿಯಲಿಸ್ಟಿಕ್ ಇದೆಲ್ಲ ಇದೆ. ನೀವು ವೈರ್ ಫ್ರೇಮಿಗೆ ಬೇಕಂದರೆ ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಬೋದು. ಓನ್ಲಿ ದ ಲೈನ್ಸ್ ಮಾತ್ರ ವಿಸಿಬಲ್ ಆಗುತ್ತೆ. ರಿವಿಟಲ್ಲಿ ನೀವು ರೊಟೇಟ್ ಮಾಡೋದಕ್ಕೆ ಏನು ಆಪ್ಷನ್ ಯೂಸ್ ಮಾಡ್ತೀವಿ ಅಂದರೆ ಶಿಫ್ಟ್ನ ಪ್ರೆಸ್ ಮಾಡಿ ಸ್ಕ್ರೋಲ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಕಸರ್ ಏನಿತ್ತು ಅದು ರೊಟೇಟಿಂಗ್ ಸಿಂಬಲ್ಗೆ ಚೇಂಜ್ ಆಗಿದೆ. ನೀವೀಗ ಹೇಗೆ ಬೇಕು ಹಾಗೆ ರೊಟೇಟ್ ಮಾಡಿಕೊಂಡು 3Dನ ನೋಡ್ಬೋದು. ಓಕೆ, ಮೂವ್ ಮಾಡಬೇಕು ಅಂತಂದರೆ ಮೌಸಲ್ಲಿ ಸ್ಕ್ರೋಲ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಮೂವ್ ಸಿಂಬಲಿಗೆ ಚೇಂಜ್ ಆಗುತ್ತೆ. ನೀವು ಅರೇಂಜ್ ಮೂವ್ ಕೂಡ ಮಾಡ್ಬೋದು. ಝೂಮ್ ಇನ್ ಮಾಡಬೇಕು ಅಂದರೆ ಅಗೇನ್ ಸ್ಕ್ರೋಲ್ನ ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್, ಸ್ಕ್ರೋಲ್ ರೋಲ್ ಮಾಡಿದ್ರೆ ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಆಗುತ್ತೆ. ಓಕೆ, ಹೀಗೆ ಫಂಕ್ಷನ್ಸ್ ಇದೆ 3Dನಲ್ಲಿ ಯೂಸ್ ಮಾಡೋದಕ್ಕೆ. ಸೊ ನೀವು ರೊಟೇಟ್ ಮಾಡಬೇಕು ಅಂದರೆ ಶಿಫ್ಟ್ ಮತ್ತು ಸ್ಕ್ರೋಲ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ರಿವಿಟಲ್ಲಿ ರೊಟೇಟಿಂಗ್ ಆಪ್ಷನ್ಸ್ ತೊಗೊಳುತ್ತೆ. ಸೊ ನೀವು ಹೀಗೆ ರೊಟೇಟ್ ಮಾಡ್ಬೋದು. ವೈರ್ ಫ್ರೇಮ್ ಸೆಟ್ ಮಾಡಿದ್ದೀನಿ, ವೈರ್ ಫ್ರೇಮಲ್ಲಿದೆ. ನೀವು ಶೇಡ್ ಹಿಡನ್ ಲೈನ್ಸ್ ಅಂತಂದರೆ ಐಸೋಮೆಟ್ರಿಕ್ ವ್ಯೂಸ್ ಗೊತ್ತಾಯಿದೆಯಲ್ಲ, ಆ ಥರ ಹಿಡನ್ ಲೈನ್ಸು. ಸೊ ನೀವು ಶೇಡೆಡ್ ಅಂದರೆ ಕಾಂಕ್ರೀಟ್ ಶೇಡೆಡ್ 2 ಟೈಪ್ಸ್ ಆಫ್ ಶೇಡಿಂಗ್ ಕಲರಲ್ಲಿ ವಿಸಿಬಲ್ ಆಗ್ತಿರುತ್ತೆ. ನೀವು ಶೇಡೆಡ್ಗೂ ರಿಯಲಿಸ್ಟಿಕ್ ಕಲರ್ಗೂ ಡಿಫ್ರೆನ್ಸ್ ಏನಂತ ನೀವು ಇಲ್ಲಿ ನೋಡ್ಬೋದು. ಬ್ರಿಕ್ ಇದೆ, ಬ್ರಿಕ್ದು ಪ್ಯಾಟ್ರನ್ಸ್ ಇದೆ ಅಷ್ಟೇ, ಬಟ್ ಅದು ರಿಯಲಿಸ್ಟಿಕ್ಕಾಗಿ ಅನ್ನಿಸ್ತಲ್ಲ. ನೀವು ರಿಯಲಿಸ್ಟಿಕ್ ಸೆಟ್ ಮಾಡಿದ್ರೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಶೇಡೆಡಿಂದ ರಿಯಲಿಸ್ಟಿಕ್ ಸೆಟ್ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರಿಕ್ನೇ ಇದೆ ಅನ್ನೋ ಥರ ಅನಿಸ್ತಿರುತ್ತೆ. ಬಟ್ ಶೇಡೆಡಲ್ಲಿ ಇಮೇಜ್ ಅಪ್ಲೈ ಮಾಡಿದ್ದೀವಿ ಅಂತ ಅನ್ನೋ ಥರ ವ್ಯೂ ಆಗ್ತಿರುತ್ತೆ. ಓಕೆ, ಇದೆರಡು ಶೇಡೆಡ್ ಆ್ಯಂಡ್ ರಿಯಲಿಸ್ಟಿಕ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾವ್ದು ಕನ್ವೆ ಅನಿಸುತ್ತೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ರಿಯಲಿಸ್ಟಿಕ್ಕಲ್ಲೇ ನಾನು ಸೆಟ್ ಮಾಡ್ಕೋತೀನಿ. ಸೊ ನೀವು ಹೀಗೆ ರಿಯಲಿಸ್ಟಿಕ್ ವ್ಯೂನ ಸೆಟ್ ಮಾಡ್ಬೋದು. ರಿವಿಟಲ್ಲಿ ಕಮಾಂಡ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಆ್ಯಕ್ಟಿವ್ ಆಗುತ್ತೆ. ಡಿಆಕ್ಟಿವೇಟ್ ಮಾಡಬೇಕು ಅಂತಂದರೆ ನೋಡಿ, ನಾನು ವಾಲ್ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟು ನಾವು ಒಂದ್ಸಲ ಎಸ್ಕೇಪ್ ಕೊಟ್ಟರೆ ಕಮಾಂಡು ಕ್ರಿಯೇಷನಿಂದ ಹೋಗುತ್ತೆ ಅಷ್ಟೇ. ನೀವೆಲ್ಲಾದರೂ ಮತ್ತೆ ಸೇಮ್ ವಾಲ್ನೇ ಕ್ರಿಯೇಟ್ ಮಾಡ್ಬೋದು. ನೀವು ಇನ್ನೊಂದು ಸರಿ ಎಸ್ಕೇಪ್ ಕೊಟ್ಟರೆ ಮಾತ್ರ ನಮಗೆ ವಾಲು ಡಿಆಕ್ಟಿವೇಟ್ ಆಗೋದು. ಸೊ ನೀವು ಕಮಾಂಡ್ ಡಿಆಕ್ಟಿವೇಟ್ ಮಾಡಬೇಕು ಅಂದರೆ ರಿವಿಟಲ್ಲಿ ಡಬಲ್ ಸಲ ಎಸ್ಕೇಪ್ ಕೊಡಬೇಕು. ಒಂದು ಸಲ ಎಸ್ಕೇಪ್ ಕೊಟ್ಟರೆ ಕಮಾಂಡು ಕ್ರಿಯೇಷನಿಂದ ಹೋಗುತ್ತೆ ಅಷ್ಟೇ. ಕಂಪ್ಲೀಟಾಗಿ ನೀವು ಬೇರೆ ಕಮಾಂಡ್ ಯೂಸ್ ಮಾಡಬೇಕು ಅಂದರೆ ಡಬಲ್ ಸಲ ಎಸ್ಕೇಪ್ ಕೊಡಬೇಕು. ಓಕೆ, ಇದಿಷ್ಟು ವಾಲ್ ಬೇಸಿಕ್ಸ್ ಟೈಪ್ಸ್ ಮತ್ತು ಕ್ರಿಯೇಷನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ, ಹೈಟ್ ಸೆಟ್ ಮಾಡೋದು ಹೇಗೆ, ಲೊಕೇಶನ್ಸ್ ಲೈನಲ್ಲಿರೋ ಟೈಪ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅದರ ಡೀಟೇಲಿಂಗ್ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.